ಬ್ಯಾಕ್ ಟು ನಿಮ್ಮ ವಿಡಿಯೋ ಯೂಟ್ಯೂಬ್ ಚಾನಲ್. ಇವತ್ತು ಹೀಗೆ ರೆಡಿ ಆಗಿದ್ದೀನಿ ಅಂತ ನೋಡ್ತಿದ್ದೀರಾ? ಯಾಕೆ ಅಂದರೆ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆದ ನವ್ಯದು ಎಂಗೇಜ್ಮೆಂಟ್. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಸೆಲೆಬ್ರೇಷನ್ಸ್. ಅಫಿಷಿಯಲಿ ಅವಳು ಎಂಗೇಜ್ ಆಗ್ತಾ ಇದ್ದಾಳೆ. ಸೊ ಅವ್ರ ಮನೆ ಮುಂದೆ ನಿಂತಿದ್ದೀನಿ, ಅವಳನ್ನ ಮೀಟ್ ಮಾಡೋಣ. ಅವಳು ಆಲ್ರೆಡಿ ನನಗೆ ಬೈತಾ ಇದ್ಲು ಬೆಳಗ್ಗೆ ಬೇಗ ಬಾ ಅಂತ. ನಾನು ನೋಡಿದ್ರೆ 10 ಗಂಟೆಗೆ 10 ನಿಮಿಷ ಇದೆ, ಹಂಗೆ ಬಂದಿದ್ದೀನಿ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಏನು ಬೈಸ್ಕೊಂತೀನೋ ಗೊತ್ತಿಲ್ಲ. ಹೋಗಿ ನೋಡೋಣ ಏನ್ ಮಾಡ್ತಾ ಇದ್ದಾಳೆ ನಮ್ಮ ಬ್ರೈಡ್ ಅಂತ. ನೋಡಿ ನೋಡಿ ನಮ್ಮ ಹೆಣ್ಣು ಎಷ್ಟು ಚಂದಾಗಿವಳು, ಹರಿಯವರಾಣಿ ಮಗಳು. ಸೊ ಇವಾಗ ನವ್ಯ ಮನೆಗೆ ಹೋಗ್ತಾ ಇದೀವಿ. ನವ್ಯ ರಿಯಾಕ್ಷನ್. ಇಮೋಷನಲ್ ಡ್ಯಾಮೇಜ್. ಕಂಟೆಂಟ್ ಎಲ್ಲ ಬರದ್ ಬೈಯೋದಕ್ಕೆ. ಅವ್ವ ಹಾಯ್. ಇಲ್ಲಿ ನೋಡಿ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಇವ್ರು ರೆಡಿ ಆಗ್ತಾನೇ ಇದ್ದಾರೆ. ಎಷ್ಟೊತ್ತಿಂದ ರೆಡಿ ಆಗ್ತಾ ಇದ್ದೀರಾ? ಫಿನಿಶ್. ಬನ್ನಿ ಇಲ್ಲಿ ಭರತ್. ಓಕೆ ಶ್ರೀರಾಮಮ್ಮ ಹಾಯ್. ಅಂಕಲ್ ಹಾಯ್. ನನ್ನ ಬ್ಲಾಗ್ ಚಾನಲ್ ಇದು. ಅಪ್ಪು ಎಲ್ಲಿ? ನಮ್ಮ ಬ್ರೈಡ್ ಅವರಮ್ಮ ಬಿಸಿ ಬಿಸಿ ಬಿಸಿ. ಹಾಯ್. ಇವರು ಬ್ರೈಡ್ ಅವ್ರ ಅಮ್ಮನ ಗೆಸ್ ಮಾಡಿ. ಬ್ಲಾಗ್ ಮಾಡೋ ಜೋಶಲ್ಲಿ ಡಿಕ್ಕಿ ಒಳಗೇನೆ ಕೀ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಯಾವುದ್ಯಾವುದೋ ಕೀ ಹಾಕಿ. ಓ ಫೈನಲಿ ಕೀ ಇಲ್ಲಿದೆ. ಸಿಕ್ತು ಮಿಲ್ಗೆ. ಹೇ ಬೆತ್ತಾಳ್ ಹಾಯ್. ಹಾಯ್ ಹೇಳು. ಹಾಯ್ ಇತ್ತ. ಈಗ ನಾವು ನವ್ಯ ಅವರ ಎಂಗೇಜ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಅವ್ರು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ನನ್ಗೆ ಗೊತ್ತು. ಡೆಕೋರೇಟ್ ಮಾಡ್ತಾ ಇದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಅಲ್ಲಿದ್ದಾರೆ ನಮ್ಮ ದಿವ್ಯಾ ಆಂಟಿ. ಹಾಯ್ ದಿವ್ಯಾ ಆಂಟಿ. ವಾವ್ ಬ್ಯೂಟಿಫುಲ್. ಇವಳು ನವ್ಯ ಅವ್ರ ಅಕ್ಕ ದಿವ್ಯಾ ಆಂಟಿ. ಔಟ್ಫಿಟ್ ಚೇಂಜ್ ಆಗಿ ಈಗ ಶಾಸ್ತ್ರಕ್ಕೆ ನಿಂತಿದ್ದಾರೆ. ಹೇರ್ ಸ್ಟೈಲ್ ಮಾಡಿರೋದು ನಮ್ಮ ಚಿಟ್ಟಿ. ಅವರೇ ನಮ್ಮ ನವ್ಯನ ಮದುವೆ ಆಗ್ತಿರೋದು. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಚಾರಿ. ಶಾಸ್ತ್ರ ನಡೀತಾ ಇದೆ. ಇಲ್ಲಿ ಕುತ್ಕೊಂಡು ಗಾಸಿಪಿಂಗ್ ನಡೀತಾ ಇದೆ. ಇಲ್ಲಿ ನೋಡಿ ಇಲ್ಲೆಲ್ಲ 3 ಜನ ಗರ್ಲ್ಸ್ ಇದ್ದಾರೆ. ನೀನೇನ್ ಮಾಡ್ತಾ ಇದೀಯ ಇಲ್ಲಿ? ಯಾರೇ ಅದು? ಏನ್ ಮಾಡ್ತಾ ಇದೀಯಾ? ಡ್ಯಾಡೀಸ್ ಗರ್ಲ್ ಮಾಮೀಸ್ ಗರ್ಲ್? ಡ್ಯಾಡೀಸ್. ನಿಂಗೆ ಯಾರು ಬೇಕು? ಡ್ಯಾಡಿ ಬೇಕಾ ಮಾಮಿ ಬೇಕಾ? ಮಮ್ಮಿನಾ? ಈಗ ಬಂದಿದ್ದಾರೆ ಗಾರ್ಜಿಯಸ್ ಜಯಲಕ್ಷ್ಮಿ ಆಂಟಿ ಅವರು. ಎಲ್ಲ ಮುಗ್ದಾದ್ಮೇಲೆ ಲೇಟ್ ಆಗಿ ಬಂದವ್ರೆ. ಏನ್ ಅನ್ಸ್ತಾ ಇದೆ ನವಿ? ಎಲ್ಲಿ ಉಂಗ್ರ ತೋರ್ಸು. ನಿನ್ನನ್ನು ಕೊಟ್ಬಿಡ್ತಾ ಇದ್ದೀನಿ.
ಚಿಕ್ಕ ವಯಸ್ಸಿಂದ ಸಾಕಾಯ್ತು. ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಸಾಕಾಯ್ತು. ಅಕ್ಕ ತಂಗಿಯರ ಈ ಬಂದ ಜನ್ಮ ಆಪಲ್ ತಿನ್ನುವ ಈ ಸಂಬಂಧ. ಎಲ್ಲ ಸ್ವೀಟ್ ಕೊಡೋದು ನೋಡಿದೀವಿ, ಇದೆಂಗೆ ಆಪಲ್ ಕೊಡೋದು? ಕೇಕ್ ರೆಡಿ ಆಗಿದೆ. ಕೇಕ್ ಕಟ್ಟಿಂಗ್ ನಡೆಯುತ್ತೆ ಇವಾಗ. ಫ್ಯಾಮಿಲಿ ಫೋಟೋ ಸೆಷನ್ ನಡೀತಾ ಇದೆ. ಇತಾ ಊಟ ಆಯ್ತಾ? ವೆಯ್ಟ್ ಮಾಡ್ತಿದ್ದೀನಿ ನಂತರ. ನಾನು ಇನ್ನೂ ಜೊತೆಗೆ ಹೋಗೋಣ ಅವಳ ಜೊತೆಗೆ. ಊಟ ಆಯ್ತೇನೋ? ಯಾಕೆ? ಇಲ್ಲಿ ಇದ್ದಾರೆ ಶಂಕಿ ಮಾಮ ಅವರು. ಊಟ ಆಯ್ತಾ ಶಂಕಿ ಮಾಮ? ಊಟ ಆಯ್ತಾ? ಒಂದ್ಸಲ ಆಯ್ತು, ಎರಡನೇ ಸಲ ಇವಾಗ ಲೇಟ್ ನಡೀತಾ ಇದೆ. ಊಟ ಸೂಪರ್ ಆಗಿದೆ. ಹೆಂಗಿದೆ? ಇದು ಜೋಳದಿಂದ ಮಾಡಿರೋ ಕಾರ್ನ್. ಇದು ವೆಜಿಟೇಬಲ್ಸ್ ಹಾಕಿ ಮಾಡಿರುವ ಪಲ್ಯ, ಏನಂತ ನಂಗೆ ಗೊತ್ತಿಲ್ಲ. ಆಮೇಲೆ ಇದು ಪಕೋಡ, ಆದರೆ ನನಗೆ ಇಷ್ಟ ಇಲ್ಲ. ಇದು ಪಾಯಸ. ನಾನು ಬೇಡ ಬೇಡ ಅಂದರೂ ನಮ್ಮ ಗಂಡಿನ ಕಡೆಯಿಂದ ತಿನ್ನಿ ಚೆನ್ನಾಗಿದೆ. ಗಂಡಿನ ಕಡೆ ಗಂಡಿನ ಕಡೆಯಿಂದ ಕೇಳಿ ಕೇಳಿ ಊಟ ಹಾಕ್ತಿದ್ದಾರೆ. ಅವ್ರಿಗೆ ಎಷ್ಟೇ ಆದ್ರೂ ಶುಕ್ರಿಯ ಶುಕ್ರಿಯ. ಚೆನ್ನಾಗಿ ತಿನ್ನೋಣ, ಸಾಂಬಾರು ತಿನ್ನೋಣ. ಇದ್ದಾಗ ಏನಾದ್ರು ಬೇಕಂತಾರೆ ಹೇಳಿ. ಇದ್ದಾರೆ ಹೇಳಿ. ಏನಿಲ್ಲ, ಗಂಡನ ಕಡೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಲೈಟ್ ಉಪ್ಪು ಜಾಸ್ತಿ ಆಗಿದೆ. ನೀವು ಹೇಳಿ. ನೀವು ಖಾರ ಎಲ್ಲ ಚೆನ್ನಾಗಿದೆ. ಖಾರ ಎಲ್ಲ ಲಿಮಿಟ್ ಆಗಿದೆ. ಹುಳಿ ಖಾರ ಎಲ್ಲ ಸೂಪರ್ ಆಗಿದೆ. ನೋಡಿ ನಾನು ಎಲೆ ಖಾಲಿ ಆಗಿದೆ. ಏನು ಹಾಕ್ಸ್ಕೊಂಡೆ ಅಲ್ಲ, ಅದಕ್ಕೆ ಖಾಲಿ. ಹೆಂಗಿದೆ ಊಟ? ಅಪ್ಪ ಅಮ್ಮನ ಆಶೀರ್ವಾದ. ಆವಾಗಿಂದ ಎಲ್ಲರ ಕಾಲಿಗೂ ಬಿದ್ದು 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 ಒಂದು ರೌಂಡ್ ಇಲ್ಲೋದ್ರು, ಅಲ್ಲೋದ್ರು ಎಲ್ಲ ದೊಡ್ಡವರಾಗಿ ಇವಾಗ ಬರ್ತಿದ್ದಾರೆ ಚಿಕ್ಕವ್ರ ಹತ್ರ. ದಿವ್ಯಾ, ಈ ಮೂಮೆಂಟ್ಗೆ ನಾನು ವೆಯ್ಟ್ ಮಾಡ್ತಿದ್ನಲ್ಲ ದಿವ್ಯಾ. ಮೂರ್ತ ದಿನ ಮದುವೆ ದಿನ ಛೇ ದಿವ್ಯಾ, ಜಸ್ಟ್ ಮಿಸ್ ಆದೆ.